25 ಜನಕ್ಕೆ ತಂದಿದ್ರು. ಇನ್ನೊಂದು 10 ನಿಮಿಷ ಕೂತಿದ್ರು ಜಾನ್ವಿ ಒಳ್ಳೆ ವ್ಯಾಪಾರ ಆಗಿರೋದು. ಅದು ಓಡಾಡೋರಿಗೆಲ್ಲ ನಿಲ್ಸ್ಕೊಡ್ಬೋದಿತ್ತು, ಬನ್ನಿ ಎಕ್ಸ್ಟ್ರಾ ಡೈಲಿ ಅಂದ್ಬಿಟ್ಟು ಅಂತ. ಅವ್ರು ತಿಂಡಿಗೆ ಅಂತ ನಿಲ್ಸಿದ್ರಮ್ಮ, ಬಟ್ 1 ವಾರದ ಊಟ ಆಯ್ತು ಅವ್ರ. ನೋಡಿ ಎಷ್ಟಿದೆ ನೋಡಿ. ಎಲ್ಲ ಮಾಡ್ತೀಯ ನೀನು ಅಂತಂದ್ರು. ಹಿಂದೆ ಒಂದು ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬರ್ತೀನಿ ಬಿಡಮ್ಮ, ಬಟ್ ನಾನು ಹುಚ್ಚನ ಪಿರಿಯಾಪಟ್ಟಣದಲ್ಲಿ ಥಿಯೇಟರ್ ನೋಡಿ ಅವಾಗಿಂದ ಫಾಲೋ ಮಾಡೋಕೆ ಶುರು ಮಾಡಿದ್ದು. ಅಂದ್ರೆ ಆ ಥರ ಇರೋರ್ನ ಊರಲ್ಲಿ ಹುಡುಕ್ತಾ ಇದ್ರ, ತಲೆಗೆಲ್ಲ ಬೋಳಿಸ್ಕೊಂಡು ಚೇನ್ ಹಾಕೊಂಡು ಇಂಥವ್ರೇ ಬೇಕು ಅಂತ. ಇಲ್ಲ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡಿಗೆ ಆ ಥರ ಗೆಟಪ್ ಯಾವ ಥರ ಬಂದೆಲ್ಲ ನೋಡ್ತಾ ಸರ್ ಯಾರು ಸರ್ ಪಿಕ್ಚರ್ ಹೀರೋ ಅಂದರು. ಓಂ ಪ್ರಕಾಶ್ಗೆ ಕೈ ಎತ್ತದೆ ಹಿಂಗೆ, ನಾನೇ ಅಂತ ಅಂದ್ಬಿಟ್ಟು. ಹೆಂಗೆ ಕೆಟ್ಟದಾಗಿ ನೋಡಿದ್ರು ಅಂದ್ರೆ ಒಂದು ಇವನ ಸರ್ ಇದೇನು ತಿಕ್ಕಳು ಪಿಕ್ಚರ. ಓಂ ಪ್ರಕಾಶ್ಗೆ ಹೌದೌದು, ಎಲ್ಲರೂ ತಿಕ್ಕಲ್ಗಳೆಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ, ನಾನು ದೊಡ್ಡ ತಿಕ್ಕಲಾಗ ಹೋಗ್ಯಾತಿಗ ಆಕ್ಷನ್ ಎಲ್ಲಕ್ಕೂ ಎಲ್ಲ ಒಂದು ಸೌಂಡ್ ಮಾಡ್ತಾರೆ ಗೊತ್ತಾ ಎಲ್ಲರೂ. ಆ್ಯಕ್ಚುಲಿ ನಮ್ಮ ಈ ಜಾನ್ವಿ ಚಾನೆಲ್ನಲ್ಲಿ ತುಂಬ ಪಾಪ್ಯುಲರ್ ಅಂತಂದರೆ ಜಾಲಿ ವಿತ್ ಜಾನ್ಸ್ ಅಂತ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆ್ಯಕ್ಟಿವ್ ಇಲ್ಲ, ಬಟ್ ನಿಮ್ಮ ಬಗ್ಗೆ ಎಷ್ಟು ಜನ ತಲೆ ಕೆಡಿಸ್ಕೊಂಡು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ರಿಯಾಕ್ಟ್ ಮಾಡಬೇಕು. ಅದು ಫನ್ನಿಯಾಗೂ ಇದೆ, ಕೆಲವೊಂದು ಸ್ವಲ್ಪ ಎಮೋಷನ್ಗೂ ಕನೆಕ್ಟ್ ಆಗುತ್ತೆ. ಸೋ ಸ್ವೀಟ್. ಯಾರ್ಯಾರು ಮಾಡಿಸ್ಕೊಂಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್ ಯಾರು. ಸರ್ ಅದಾದಮೇಲೆ ಇದು ಶಿವಣ್ಣ ಅವರು ಟ್ರೀಟ್ಮೆಂಟ್ಗೆ ಅಂತ ಅಮೆರಿಕಕ್ಕೆ ಹೋದ್ರು. ಈಸ್ ವೆರಿ ಸ್ವೀಟ್. ಐ ಹ್ಯಾವ್ ಟು ಮೆನ್ಷನ್ ದಿಸ್. ಬೈರ್ತಿರನ್ಗಲ್ ನರ್ತಕಿಲಿ ಓಡ್ತಾ ಇದೆ, ಆ್ಯಂಡ್ ಇನ್ನೊಂದು ಫ್ಯೂ ಡೇಸ್ ಆದರೆ 50 days ಆಗುತ್ತೆ ಅವ್ರ ಸಿನಿಮಾ. ಸೊ ಆ ಫ್ಯೂ ಡೇಸ್ಗೋಸ್ಕರ ನಾನು ಬೇರೆ ಥಿಯೇಟ್ರಿಗೆ ಹೋಗ್ಬೇಕೀಗ, ಅದು ಸಿಕ್ಕಲಿಲ್ಲ ಅಂದರೆ. ಸೊ ನಾನು ಗೀತಾಕಂಗೆ ಫೋನ್ ಹಾಕಿದ್ದೆ. ಅಫ್ಕೋರ್ಸ್ ಈಸ್ ವೆರಿ ಕ್ಲೋಸ್ ಟು ಮೀ, ಬಟ್ ನಾಟ್ ರಿಕ್ವೈರ್ಡ್ ದಟ್ ದೇ ಹ್ಯಾವ್ ಟು ಡೂ ಇಟ್. ನಾನು ಗೀತಾಕಂಗೆ ಫೋನ್ ಮಾಡಿ ಹೇಳಿದೆ, ಅಕಸ್ಮಾತ್ ನಿಮಗೆ ಹ್ಞೂ ಅಂದರೆ ನಾನು ಅಲ್ಲಿ ಬರ್ತೀನಿ ಗೀತಾಕ, ಇದು ಬಂದು ನಿಮ್ಮದು ಅಲ್ಲೇ ಸಪ್ನಾದಲ್ಲಿ ಓಡಿಸ್ಬೋದು 50 days. ಹ್ಞೂ ಅಂದರೆ ಮಾತ್ರ ನಂಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ಆ ಕಡೆ ಈ ಥಿಯೇಟ್ರ್ ಬಿಟ್ಟು ಬೇರೆ ಕಡೆ ಹೋದರೆ ಸ್ವಲ್ಪ ಕೆಂಪೇಗೌಡ ರೋಡಲ್ಲಿ ಸೆಲೆಬ್ರೇಷನ್ ಸ್ವಲ್ಪ ಕಮ್ಮಿ ಆಗ್ತವೆ. ತುಂಬ ಟೈಮ್ ಆದ್ಮೇಲೆ ಬರ್ತಾ ಇರೋದು. ದೇ ಆರ್ 2 minutes ಶಿ ಕಾಲ್ ಬ್ಯಾಕ್. ಅಣ್ಣನ ಹತ್ರ ಮಾತಾಡಿ ಶಿ ಸೆಟ್ ಪ್ಲೀಸ್ ಸುದೀಪ್, ಅವ್ರ ಅಣ್ಣನ ಅದೇ ಹೇಳಿದ್ರು, ನೀವು ರಿಲೀಸ್ ಮಾಡಿ, ನಿಮ್ಗೆ ಇಂಪಾರ್ಟೆಂಟ್ ಅದು ನೀವು ಮಾಡ್ಕೊಳ್ಳಿ, ನಮಗೇನಿಲ್ಲ ಸುದೀಪ್, ಫ್ಯಾಮಿಲಿ ಇದೆಲ್ಲ ಅಂತ. ಸಿ ದಟ್ ಇಸ್ ದ ರೆಸ್ಪೆಕ್ಟ್ ದೇ ಹ್ಯಾವ್ ಫಾರ್ ಮೀ, ದಟ್ಸ್ ಅ ಲವ್ ಐ ಹ್ಯಾವ್ ಫಾರ್ ದೆಮ್. ಸೊ ಆ್ಯಂಡ್ ಇನ್ನೊಂದು, ಈ ಶಿವಣ್ಣಂದು ಆರೋಗ್ಯ ಕೆಟ್ಟದಾಗ ಒನ್ ಆಫ್ ದಿ ಫಸ್ಟ್ ಫೋನ್ ಕಾಲ್ಸ್ ನನಗೆ ಬಂದಿದ್ದು, ಅಕ್ಕ ಮಾಡಿದ್ದು. ಶಿ ಶೇರ್ಸ್ ಅ ಲಾಟ್ ವಿತ್ ಮೀ. ಆವಾಗಲೂ ತುಂಬ ಮಾತಾಡಿದ್ದೆ. ನಿನ್ನೆ ಹೋಗ್ತಾ ಇದಾರಂತ ಹೊರಟರು ಅಂತ ಗೊತ್ತಾಯಿತು. ಐ ವಾಂಟ್ ಟು ಗೋ ವಿಶ್ ದೆಮ್. ಆ್ಯಂಡ್ ಅಫ್ಕೋರ್ಸ್ ಈ ಶಿವಣ್ಣ ಹ್ಯಾಸ್ ಬೀನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾನು ಆ ವ್ಯಕ್ತಿನ ನೆನ್ನೆ ನೋಡಿದಾಗಲೂ ನಾನು ಗೀತಕ್ಕ ಹತ್ರ ಹೇಳ್ತಾ ಇದ್ದೆ, ಯಾರಿಗಾನ ಸಪೋಸ್ ಈ ಥರ ಆಗಿದ್ದಿದ್ರೆ ಕುಗ್ಗೋಗ್ಬಿಡೋರು. ಅವ್ರದ್ದು ಆ್ಯಟಿಟ್ಯೂಡ್, ಆ ಪಾಸಿಟಿವ್ ನೇಚರ್ ಇದೆಯಲ್ಲ, ನಗಾಡ್ಕೊಂಡು ಮಾತಾಡ್ತಾರೆ. ಏನು ಗೊತ್ತಾ ರೇ, ಇಲ್ಲಿ ಕೀಬ ಕೊಟ್ಬಿಟ್ಟು ಹಿಂಗಾಗೋಯ್ತು ನನಗೆ ಏನು ನಾ ಹಿಂಗೆ ಮಾತಾಡ್ತಾ ಇದ್ದೀನಿ. ಬಟ್ ಹೀ ಈಸ್ ಲೈಕ್ ದಟ್, ಎಲ್ಲರೂ ನಗಿಸಿ. ಸೊ ಐ ಒನ್ ಥಿಂಗ್ ಐ ನೋ ಇಸ್, ನಮ್ಮ ಎಲ್ಲರ ಪ್ರೇಯರ್ಸ್ ಇದೆ ಜಾನ್ವಿಯವರೇ ಶಿವಣ್ಣವರೊಟ್ಟಿಗೆ. ಲಾಟ್ ಆಫ್ ಪ್ರೇಯರ್ಸ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಶ್ಯೂರ್ ಹಿಲ್ ಬಿ ಫಿಟ್ ಆ್ಯಂಡ್ ಫೈನ್. ಆ್ಯಂಡ್ ಗಾಡ್ ಆಲ್ಸೋ ನೋಸ್ ದಟ್ ಸಚ್ ಪೀಪಲ್ ಶುಡ್ ಡೂ ಗುಡ್. ಆ್ಯಕ್ಚುಲಿ ಅವರು ಎಮೋಷ್ನಲ್ ಆಗಿದ್ರು. 28 days ನಾನು ಭಾರತದಲ್ಲೇ ಇರಲ್ಲ ಅಂತ ಹೇಳಿ ಅವರು ಸ್ವಲ್ಪ ಎಮೋಷ್ನಲ್ ಆಗಿ ಮೀಡಿಯಾ ಜೊತೆ ಮಾತಾಡ್ತಾ ಇದ್ರು. ಅವ್ರು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹೋಗುವಾಗಲೂ ಎಲ್ರಿಗೂ ಬಾಯ್ ಮಾಡಿ ಹೋಗ್ತಾರೆ. ಅದನ್ನು ನೋಡಿದಾಗ ಎಂಥವ್ರಿಗೂ ಇದಾಗುತ್ತೆ ಸರ್. ನೀವು ಹೇಳಿದಾಗೆ ಆ ವಿಲ್ ಪವರ್ ಅವ್ರಿಗೆ ಹಂಗೆ ಹುಷಾರಿಲ್ಲ, ಎಲ್ಲ ಚಾನೆಲ್ಗೂ ಇಂಟರ್ವ್ಯೂ ಕೊಡ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ. ನಿಜವಾಗ್ಲೂ ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಸರ್ ಇದು
ವಿಕ್ರಾಂತ್ ರೋಣ ಸ್ಕೆಡ್ಯೂಲ್ ಸ್ಟಾರ್ಟ್ ಆಯಿತು. ಕೋವಿಡ್ ಆದ ತಕ್ಷಣ ರೋಡ್ಸ್ ಓಪನ್ ಆಯ್ತಲ್ಲ, ಹೈದರಾಬಾದಿಗೆ ಹೋಗ್ಬೇಕು, ಫ್ಲೈಟ್ಸ್ ಇಲ್ಲ. ಓಕೆ. ಬಟ್ ಕಾರಲ್ಲೇ ಹೋಗೋದು. ನಾನು ಇನ್ನೊಂದು ನನ್ನ ಕಾರಲ್ಲಿ ನಾನು ಡ್ರೈವ್ ಮಾಡ್ಬೇಕಾದ್ರೆ ಸ್ವಲ್ಪ ಯಾರನ್ನೂ ಕೂರಿಸ್ಕೊಳಕ್ಕೆ ಹೋಗಲ್ಲ. ಒಂದು ನಿದ್ದೆ ಮಾಡ್ತಾರೆ, ಇಲ್ಲ ಮಾತಾಡ್ತಾ ಇರ್ತಾರೆ, ಇಲ್ಲ ಯಾರೊಟ್ಟಿಗೋ ಫೋನಲ್ಲಿ ಇರ್ತಾರೆ. ಮೂರು ಇರಿಟೇಟ್ ಆಗುತ್ತೆ. ಓಕೆ. ಸೊ ಎಲ್ಲ ಹಿಂದೆ ಮುಂದೆ ಬರ್ತಾಯಿದ್ರು. ಸೊ ಐ ವಾಸ್ ಡ್ರೈವಿಂಗ್ ಆನ್ ಮೈ ಓನ್. ಸೊ ಈ ಮಧ್ಯದಲ್ಲಿ ನನಗೆ ಇನ್ನೊಂದೇನೋ, ಈ ರೋಡ್ ನನ್ನ ತಿಂದ ಅಭ್ಯಾಸ ಇಲ್ಲ. ಓಕೆ. ಟ್ರಾವೆಲ್ ಮಾಡಿದ್ರೆ ಹೋಗ್ತಾ ಇರ್ತೀನಿ, ನನ್ನೊಟ್ಟಿಗೆ ಬರೋರಿಗೆ ಬೇಕಲ್ಲ. ಕರೆಕ್ಟ್. ಸೊ ತಿನ್ನೋಣ ಒಂಚೂರು ನಿಲ್ಸ್ಕೊಂಡೋದ್ರು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ನನ್ನದು ಇಲ್ಲೇ ಹಾಕ್ಕೊಳ್ಳಿ ಅಂತ. ಬಟ್ ಆ ಟೈಮಲ್ಲಿ ನಮ್ಮ ಫ್ಯಾಂಟಾಸ್ಟಿಕ್ ಅಂದರೆ ಅಷ್ಟು ಖಾಲಿ ರೋಡ್ಗಳು. ಆ ಪ್ರಪಂಚ ಆ್ಯಕ್ಚುಲಿ ಆ ಟೈಮಲ್ಲಿ ಭಾಳ ಒಂಥರ ವಿಶಾಲ, ಯಾರು ಸೌಂಡ್ ಇಲ್ಲ, ಏನಿಲ್ಲ. ಸೈಡಿಗೆ ಹಾಕೊಂಡಿದ್ವಿ. ನಾವಿದ್ದಿದ್ದು ಸ್ವಲ್ಪನೇ ಜನ, 25 ಜನಕ್ಕೆ ತಂದಂಗೆ ತಂದಿದ್ರು ತಿಂಡಿ. ನಾನು ಅದೇ ರೇಗಿಸ್ತಾ ಇದ್ದೆ, ತಿಂಡಿ ತಿಂತಾ ಇದ್ರು ಏನೋ ಇದು ಒಳ್ಳೆ ಮದುವೆ ಮಾಡ್ಸಂಗೆ. ಅಂದರೆ ಇನ್ನೊಂದು 10 ನಿಮಿಷ ಕೂತಿದ್ರು ಜನವರೆ, ಒಳ್ಳೆ ವ್ಯಾಪಾರ ಆಗಿರೋದು. ಅದು ಓಡಾಡೋರಿಗೆಲ್ಲ ನಿಲ್ಸ್ಕೊಡ್ಬೋದಿತ್ತು, ಬನ್ನಿ ಎಕ್ಸ್ಟ್ರಾ ಡೈಲಿ ಅಂದ್ಬಿಟ್ಟು ಅಂತ. ಅಷ್ಟು. ಆ್ಯಂಡ್ ನನಗೆ, ನಾನು ಇವೆಲ್ಲ ತಿನ್ನಲ್ಲ ಬೆಳಗ್ಗೆ ನನಗೆ ಇದೆಲ್ಲ. ಇದು ತಿಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಂದು ಅದು ಹೇಳಿ ನಾನು ಊಟಕ್ಕೆ ಹೋಗಿರ್ತೀನಿ. ಬಟ್ ಆ ಟೈಮಲ್ಲಿ ಇಷ್ಟು ಹಾಕ್ಸಿನ ಎಗ್ಸ್ ಅಂಡ್ ಸಮಥಿಂಗ್ ಅದ. ಇಡ್ಲಿ, ವಡೆ, ಸಾಂಬಾರು, ಮಸಾಲೆ ದೋಸೆ, ಸೆಟ್ ದೋಸೆ, ಚಟ್ನಿ, ಆ ಚಟ್ನಿ, ಈ ಚಟ್ನಿ, ಇರೋ ಬರೋ ಗರಂ ಮಸಾಲೆ ಎಲ್ಲ ಅದರೊಳಗೆ. ಬಟ್ ಅವ್ರಿಗೆ ಇಷ್ಟ ಅದು, ಅದನ್ನ ನೋಡ್ತಾ ಇದ್ವಿ. ರೋಡ್ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ತಿಂದು ಆರಾಮಾಗಿ. ಅದೆಲ್ಲ ಏನಿಲ್ಲ. ಇವತ್ತಿಗೂ ನಾನು ಅಲ್ಲಿ ನಿಂತರೆ ಯಾವ್ದಾರು ಒಂದು ಟೀ ಅಂಗಡಿಗೆ ಅಲ್ಲಿ ಇಲ್ಲಿ ಎಷ್ಟೋ ಟೀ ಅಂಗಡಿ ಒಳಗೆ ಹೋಗಿ ಟೀ ಮಾಡಿದ್ದೀನಿ ನಾನು. ಹೌದಾ ಸರ್? ಏನಿದೆ ಅದರಲ್ಲಿ, ಚೆನ್ನಾಗಿರುತ್ತೆ ಅವೆಲ್ಲ. ಫುಲ್ ಸರ್ಪ್ರೈಸ್ ಆಗೋಗ್ತಾರೆ ಹೋದಾಗ. ಆಗ್ತಾರೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಹಬ್ಬ ಬಂದು ಎಷ್ಟು ಜನ ಸೇರ್ಬೋದು ರೋಡ್ ಸೈಡ್? ಒಂದು 15 ಜನ. ಕರೆಕ್ಟಾ? ಒಂದು ಸತಿ ನನಗೆ ಒಂದು ಕ್ಯಾಂಪೇನಿಗೆ ಹೋದಾಗ ಅವರು ಊಟ ರೆಡಿ ಮಾಡೋಕ್ಕೆ ಮರ್ತ್ಬಿಟ್ಟಿದ್ದಾರೆ. ಅದೊಂದು ನನಗೆ ಆಗ್ಬರಲ್ಲ. ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಮನುಷ್ಯರ ಥರನೇ ಟ್ರೀಟ್ ಮಾಡಬೇಕು. ಕರೆಕ್ಟಾ? ಎಲ್ಲರೂ ಇದೀವಿ. ಒಂದು ಇರುತ್ತೆ ಅವರಿಗೆ ಕ್ಯಾಂಪೇನಿಂಗ್, ಒಂದು ಅಲ್ಲಿ ಅವ್ರಿಗೆ ಹೋಗ್ಬಿಡೋಣ, ಇಲ್ಲೊಂದು 5 ನಿಮಿಷ ಹೋಗ್ಬಿಡೋಣ. ಇದರೊಳಗೆ ಒಂದು ಮನುಷ್ಯತ್ವ ಹೋಗ್ಬಿಡುತ್ತೆ ಎಲ್ಲರಿಗೂ. ಹೊಟ್ಟೆ ಹಸಿಯುತ್ತೆ, ಮಿಕ್ಕಿದವ್ರಿಗೆ ಊಟ ಮಾಡಬೇಕು. ಸೊ ನಾನು ಒಟ್ಟಿಗೆ ಎಲ್ಲರೂ ನೋಡ್ತಾ ಇದ್ದೆ. ಎಲ್ಲ ಅಲ್ಲಿ ಅವ್ರು ಪಾಪ ನಮ್ಕಿನ್ನ ಜಾಸ್ತಿ ಓಡಾಡ್ತಾರೆ. ಸೆಕ್ಯೂರಿಟಿಗೋಸ್ಕರ ಬಂದಿರ್ತಾರಲ್ಲ ನಮ್ಮ ಒಟ್ಟಿಗೆ ಹುಡುಗರು, ಅವರು ಒದ್ದಾಡ್ತಾ ಇದ್ದಾರೆ ಅವರು. ಇಲ್ಲಿ ಏನಾಗುತ್ತೆ, ಈ ದೊಡ್ಡವರು ಕ್ಯಾಂಪೇನಿಗೆ ಕೂತಿರೋ ಅವರು ಕಾರ್ಗಳಲ್ಲಿ ಹಣ್ಣು, ಹಂಪಲು, ಗೋಡಂಬಿ, ದ್ರಾಕ್ಷಿ ಎಲ್ಲ ಇಟ್ಟಿರ್ತಾರೆ. ಅವ್ರು ಎಲ್ಲಿಂದ ತಿನ್ಬೇಕು? ಸೊ ನಾನು ಹೇಳಿದೆ ಒಂದ್ಸತಿ ಎಲ್ಲರೂ ಊಟ ಮಾಡಿಸೋಣ ಅಂತ. ಇಲ್ಲ ಸರ್, ಅಲ್ಲೆಲ್ಲ ಜನ ಕಾಯ್ತಾ ಇರ್ತಾರೆ, ಹಿಂಗಾಗ್ಬಿಡುತ್ತೆ. ಇಲ್ಲಿ ಓಟ್ಸ್ ಇಂಪಾರ್ಟೆಂಟ್ ಅವ್ರಿಗೆ. ನಾನೇನು ಮಾಡಿದೆ, ನಾನೇ ಓಡಿಸ್ತೀನಿ ತಾಳಿ. ಒಂದು ಕಾರ್ ಹತ್ತದೆ ತೊಗೊಂಡೋಗಿ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಚಿಕ್ಕದು ಹೋಟೆಲ್ ತಂದರೆ ಈ ಗುಡಿಸ್ಲು ಥರ ಹಾಕ್ಕೊಂಡು ನಾನು ಅದ್ರೊಳಗೆ ತೊಗೊಂಬಿಟ್ಟೆ ಕಾರ್ನ. ಎಲ್ಲರೂ ನಿಂತು ಎಲ್ಲ ಡಬ 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 ಅಂತ ಬಂದರು. ಒಂದು ಹೆಂಗಸು ಅವ್ರ ತಾಯಿ ಇಬ್ಬರೇ ಇದ್ದಿದ್ದು ಅನಿಸುತ್ತೆ. ಅವರು ಮನೆಯಿಂದ ಮಾಡೋ ಥರ ಚಪಾತಿ, ಸಾಗು, ಚಟ್ನಿ ಇಷ್ಟೇ ಇರೋದು. ಒಂಚೂರು ರೈಸ್, ಏನೋ ಲೆಮನ್ ರೈಸ್. ಅಷ್ಟು ಜನಕ್ಕೂ ಸಾಕಾಗಿಲ್ಲ. ರೆಡಿ ಮಾಡಿ ಎಲ್ಲರಿಗೂ ಮಾಡಿಸಿ ಅವರೊಟ್ಟಿಗೆ ನಾವು ಚಪಾತಿ ತಟ್ಟಿ ನಾವು ಎಲ್ಲ ಅಡುಗೆ ಮಾಡಿ ಎಲ್ಲರದ್ದು ಊಟ ಆದಮೇಲೆ 1 hour ಆಯಿತು. ಬಿಟ್ಟು ಹೋಗಿದ್ದು ನಾವು. ಒಂದಿಷ್ಟು ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಅವ್ರು ಪಾಪ. ಸಿ, ಫಸ್ಟ್ ಯು ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ಈಟಿಂಗ್ ಅನ್ನೋದಿದೆಯಲ್ಲ, ಅದೆಲ್ಲರೂ ತಿನ್ನೋ ಟೈಮಿಗೆ ತಿನ್ನಲೇಬೇಕಾಗತ್ತಲ್ಲ. ನಮಗೆ ಹೊಟ್ಟೆ ಹಸಿಲ್ಲಂದ್ರೆ ಬಿಟ್ಬಿಡ್ಬೇಕದು. ಇದು ಅಂಥದ್ದೊಂದು ಪರಿಸ್ಥಿತಿ. ನಮಗೆ ಬೇಕೋ ಬೇಡವೋ ಅವರು ತಿಂಡಿಗಂತ ನಿಲ್ಸಿದ್ರಮ್ಮ. ಬಟ್ 1 ವಾರದ ಊಟ ಆಯ್ತು ಅವ್ರ ಹತ್ರ. ನೋಡಿ ಎಷ್ಟಿದೆ ನೋಡಿ. ಲೈಟಾಗಿ ತಿಂಡಿ ತಿನ್ನೋಣ ಅಂತಾರೆ, ಮೂಟೆ 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 ತೆಗಿತಾರೆ. ಇದು ಸರ್ ಆ್ಯಕ್ಚುಲಿ First crush in Bollywood. Kajol. Why is that? Because she's Kajol, sir. And that makes me hate Ajay Devgan so much. Are 2 actors you want to work with? From 1 to 9 is Kajol. Your favorite actor from Bollywood? Kajol. That will never change from past 20 years. My all-time favorite is Kajol, which never changes. So I just had this great dream of working with Kajol, ma'am. Who's your favorite actress? Kajol. How can you not? ಆ್ಯಕ್ಚುಲಿ ನಾನು ಸ್ವಲ್ಪ ನೋಡೋಕೆ ಕಾಜಲ್ ಥರನೇ. ನಿನಗೆ ಅನ್ಸ್ಬೇಕಲ್ಲ. ಓಕೆ ಸರ್, ಜೋಕ್ಸ್ ಅಪಾರ್ಟ್. ಏನು ಸರ್ ಅಷ್ಟೊಂದು ಇಷ್ಟನಾ ಕಾಜಲ್ ಅವರಂದರೆ? ಸಿ, ಸಮಟೈಮ್ಸ್ ಯು ಡೋಂಟ್ ಹ್ಯಾವ್ ರೀಸನ್ಸ್. ಐ ಮೀನ್, ಬಹುಶಃ ನನಗೆ ಅವ್ರದ್ದು ಫಸ್ಟ್ ಸಿನಿಮಾ ನೋಡಿದಾಗಿಂದ ಐ ಥಿಂಕ್ ಸೋ ಬಬ್ಲಿ ಆನ್ ಸ್ಕ್ರೀನ್. ಸಿ, ಅದರ್ವೈಸ್ ವಾಟ್ ಇಸ್ ದ ಸಿ ವಿ ಸಿ ವೆರಿ ಗುಡ್ ಲುಕಿಂಗ್ ಪೀಪಲ್ ಆಲ್ ದ ಟೈಮ್ ಇನ್ ಆರ್ ಲೈಫ್ಸ್. ಎಷ್ಟೋ ಜನ ವೆರಿ ಗುಡ್ ಲುಕಿಂಗ್, ವೆದರ್ ಇಟ್ಸ್ ವಿತ್ ಯು ಆರ್ ಎನಿಬಡಿ, ವಿತ್ ಮೆನ್, ವುಮೆನ್. ನಾಟ್ ಎವ್ರಿಬಡಿ ಕ್ಯಾನ್ ಬಿ ಅಟ್ರಾಕ್ಟಿವ್ ಜಸ್ಟ್ ಬಿಕಾಸ್ ಅವರು ಗುಡ್ ಲುಕಿಂಗ್ ಅನ್ನೋ ಒಂದು ಕಾರಣಕ್ಕೆ ಅಲ್ವಾ. ಸಮಥಿಂಗ್ ಅಬೌಟ್ ದೇಮ್ ಅಂತ ಇರಬೇಕಲ್ಲ. ಇವ್ರು ಬಾಸಿಗರ್ ಟೈಮಿಂದ ನೋಡಿದಾಗಿಂದ ಒಂದು ಬಬ್ಲಿನೆಸ್ ಇದೆಲ್ಲ ಸ್ಕ್ರೀನ್ ಮೇಲೆ. ಒಂದು ಅಪಾರ್ಟ್ ಫ್ರಮ್ ಮೇಕಿಂಗ್ ಯು ಫಾಲೋ ಇನ್ ಲವ್ ವಿತ್ ಹರ್ ಆರ್ ಲೈಕ್ ಹರ್, ಅದು ಆಪ್ಷನ್ಸೇ ಕೊಡ್ತಾ ಇರಲಿಲ್ಲ ಅವರು. ಎಂತೆಂಥ ಹೀರೋಗಳ ಮಧ್ಯದಲ್ಲಿ ಶಿ ಟು ಜಸ್ಟ್
like capture the screen. That is something that is very attractive about her, and the confidence ಅವ್ರು ಕ್ಯಾರಿ ಮಾಡ್ತಾರಲ್ಲ, ಗಾಟ್ ಇಟ್. ಐ ಥಿಂಕ್ ಅದೆಲ್ಲದನ್ನು ಸೇರಿ ದಟ್ ದಸ್ ಒನ್ ಹ್ಯೂಜ್ ಥಿಂಗ್ ವಿಚ್ ಐ ಸ್ಟಿಲ್ ಕ್ಯಾರಿ. ನೀವು ಮೀಟ್ ಮಾಡಿದ್ದೀರಾ ಸರ್ ಅವ್ರನ್ನ? ಇಲ್ವಾ? ಅಯ್ಯೋ. ಒಂದ್ಸತಿ ಅಲ್ಲೇ ಇದ್ರು, ಹೋಟೆಲಲ್ಲಿದ್ದರು, ಅದು ಹೇಳಿದ್ರು, ಸರ್ ಅಲ್ಲಿದ್ದರು, ಇವರಿದ್ದಾರೆ, ವಿ ಕ್ಯಾನ್ ಗೋ, ವಿ ಕ್ಯಾನ್ ಶಿ ನೋಸ್ ಯು, ಕಮ್ ಲೆಟ್ಸ್ ಗೋ ಅಂಡ್ ಶಾರ್ಟ್. ಅದು ಅವ್ರಿಗೆ ಕೇಳಿದ್ದಾರೆ, ಸುದೀಪ್ ನನ್ನ ಬಗ್ಗೆನೂ ಕೇಳಿದ್ದಾರೆ. ಬಟ್ ಐ ಆಲ್ವೇಸ್ ಸೇ ದಟ್ ಇಲ್ಲ ಮೀಟ್ ಮಾಡೋದು ಸೆಟಲ್ ಮಾಡ್ತೀನಿ ಆಸ್ ಅ ಕ್ಯಾರೆಕ್ಟರ್ ಅಂತ. ಸೂಪರ್ ಸರ್. ನಾವು ಆನ್ ಸ್ಕ್ರೀನಲ್ಲಿ ಒಟ್ಟಿಗೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಸರ್. ಅದು ಎಲ್ಲ ಒಂದು ಕಡೆ ಹೋದಾಗ ಹಾಯ್ ಹಲೋ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಅಂಥ ಭೇಟಿ ನಮಗೆ ಬೇಡಿ. ಕೂತ್ರೆ ಸುಮಾರು ಹೊತ್ತು ಕೂತು ಮಾತಾಡಬೇಕು, ಹರಟೆ ಹೊಡಿಬೇಕು, ಅದೆಲ್ಲ ಇರ್ಬೇಕಾದ್ರೆ ಸೆಟಲ್ ಮೀಟ್ ಮಾಡಿದ್ರೆ ಬೆಟ್ರ್. ಅದು ಟೈಮ್ ಇರುತ್ತೆ, ತುಂಬ ಟೈಮ್ ಸಿಗುತ್ತೆ. ಸರಿ, ಇದು ಅಂಬಿ ನಿಂಗೆ ವಯಸ್ಸಾದ ಶೂಟಿಂಗು ರಿಂಗ್ ರೋಡಲ್ಲಿ ಸೆಟ್ ಹಾಕಿದ್ವಿ ನಾವು. ಆ ಒಂದು ಹಾಡಿದೆ ಅವ್ರು ಬೈಕಲ್ಲಿ ಹೋಗ್ಬೇಕಾರೆ, ಆ ಫ್ರೆಂಡ್ಸಿಗೆಲ್ಲ ಕೂತ್ ಕತೆ ಹೇಳ್ತಾ ಇರ್ತಾರಲ್ಲ, ಅಲ್ಲಿ ನಾನು ಅಲ್ಲೇ ಪಕ್ಕದಲ್ಲಿದ್ದೆ. ಅಲ್ಲಿಗೆ ಹೋದೆ. ಅವಾಗ ಅಲ್ಲಿಗೆ ಹೋದಾಗ ಕೂತ್ಕೊಂಡಿದ್ರೆ ಅವರು ಕಚ್ಚುಗುಳಿ ಆಗೋದೇ ಇಲ್ಲ. ಸುಮ್ಮನೆ ಹಿಂಗಂದ್ರೆ ತಂದು ಹೊಡೆಯಕ್ಕೆ ಬರ್ತಾರೆ. ಸೊ ಹಿಂದೆ ಹಿಡ್ಕೊಂಡು ಅಂದರೆ ಒಂದು ಫಂಕ್ಷನಿಗೆ ಕರೆದೆ. ಫಂಕ್ಷನಿಗೆ ಕರೆದೆ, ಒಂದು ಮಾಮ ಹಿಂಗಿದೆ 10 ನಿಮಿಷ ಬಂದೋಗಿ ಆದರೆ ಅಂದೆ. ಇವಾಗ ನೀ ಇಂತಿಗ ಮುಚ್ಕೊಂಡು ಅದೇ ಅವ್ರಿಗೆ ಗೊತ್ತಲ್ಲ, ಫಸ್ಟು ಫ್ರೀ ಇದಾರ ಇಲ್ವೋ ಏನೂ ಬರೋಲ್ಲ. ಅವ್ರ ಬಾಯಿಂದ ಫಸ್ಟ್ ಬರೋದು ಹೋಗಿ ತಿಕಾ ಮುಚ್ಕೊಂಡು ಹೋದು, ಇದು ಬರುತ್ತೆ ಅವ್ರ ಬಾಯಿಂದ. ತಿಕಾ ಮುಚ್ಕೊಂಡು ನಿನ್ನ ಜೊತೆ ಇದು ಒಳ್ಳೆ ಚೆನ್ನಾಗಿದಲ್ಲ, ಡೇಟ್ ನೋಡಿ ಫ್ರೀ ಇದ್ದೀರಾ ಏನು ಅಂತ. ಆದರೆ ಓಕೆ, ಇಲ್ಲಾಂದ್ರೆ ನೀ ಇಂತಿಗ ಮುಚ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು. ಅದೇ ಮಾಮ ನೋಡ್ಬಿಟ್ಟು ಹೇಳಿ ನಿಮ್ಮದೇ ಪಿಕ್ಚರು, ಆದರೆ ಪಿಕ್ಚರ್ ನಂದಲ್ಲ, ಅವ್ರದ್ದೇ ಪಿಕ್ಚರು, ಅವ್ರ ಫಿಲಮ್ದು ಒಂದು ಪ್ರೆಸ್ ಮೀಟಿಂಗ್ ಯಾವುದೊಂದು ಇದೆ, ಅದು ಹೇಳ್ತಾ ಇದ್ದೀನಿ. ಸೊ ಇದು ಯಾವುದೋ ನನ್ನ ಸಿನಿಮಾ ಕರೀತಿರೋದಲ್ಲ, ನಿಮ್ಮದೇ ಮಾಮ ಇದು. ವಾಗಲ್ಲ ಯಾವನ್ ಬರ್ತಾನೆ ಹೋಗಿ ಹಾಗೆ ಅಂದರು. ಈ ಸುಮ್ಮನೆ ನನಗೆ ಒಪ್ಸಕ್ಕೆ ಬರುತ್ತೆ ಅದು. ಏನು ಮಾಡ್ಬಿಡ್ತೀಯಾ, ಎಲ್ಲ ಮಾಡ್ತೀಯಾ ನೀನು ಅಂತಂದರು. ಹಿಂದೆ ಒಂದು ಇಟ್ಕೊಂಡು ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬರ್ತೀನಿ ಬಿಡಮ್ಮ, ಬರ್ತೀನಿ ಬಿಡ, ಬರಲ್ಲ ಅಂತಿದ್ದವ್ರನ್ನ ಒಂದು ಕಚೆಗಳಿಗೆ ಬರ್ತೀನಿ ಅಂತ ಒಪ್ಸ್ಬಿಟ್ರಿ. ಅದೇ ಬರೋರು ಅವ್ರು ಫಸ್ಟ್ ಬರೋದು ಫಂಕ್ಷನ್ ಆಯ್ತು ಮಾಡ್ಬೇಕು, ಇವಾಗ ಆಯ್ತು ಕಮಿಸ್ಕೊಂಡು. ಅವ್ರು ಎಲ್ರಿಗೂ ಅಷ್ಟೇ, ಅಣ್ಣ ಫಸ್ಟ್ ಹೋಗ್ತಿದ್ದಂಗೆ ಕೂತ್ಕೊಳ್ತಿದ್ದಂಗೆ, ಅಣ್ಣ ಒಂಚೂರು ಈವನ್ ಅವ್ರ ಹತ್ರ ಹೋಗ್ಬಿಟ್ಟು, ಅಣ್ಣ ನಿಮಗೆ ದುಡ್ಡು ಕೊಡೋದಿತ್ತಲ್ಲ ತಂದಿದ್ದೆ, ಇವಾಗ ಆಯ್ತು. ಆಮೇಲೆ ಸುಮಲತಕ್ಕೆಲ್ಲ ಬಂದು ಹೇಳುವಾಗ ದುಡ್ಡಿಂದ ಬರ್ತಾ ಇರೋದು. ಹೌದಾ ಏನಾದ ಇವಾಗ ಹೋಗ ಅವಳಿಗೆ ಕೊಡೋದು ಅಂತ. ಇದು ಸ್ಪೆಸಿಮೆನ್ ಅದು. ಅವ್ರದ್ದೊಂಥರ ಅನ್ನಂತರ ಇನ್ನೊಬ್ರು ಇಲ್ಲ. ಕೊನೆ ತನಕ ಅದೇ ನೋಡಿ ಮುಟ್ಟೆ ನೋಡಿ ಸುಮ್ಮನೆ ಟಚ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಎದುರುಗಡೆ ಆ ಗ್ಯಾಂಗ್ ಕೂತಿರ್ತಾರಲ್ಲ ಕತೆ ಹೇಳ್ಕೊಂಡು, ಅವರೆಲ್ಲ ಕೂತು ಅವ್ರು ಎದುರ್ತಾ ಇದ್ದಾರೆ, ಹಿಂಗೇನಾದ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು. ಅದಂತೂ ಎಷ್ಟು ಸಲ ವೈರಲ್ ಆಗಿದೆಯೋ ಸರ್. ಬೆಲೆ ಕೊಡ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಬಾಸ್ ಇದ್ಮೇಲೆ ಪಕ್ಕದಲ್ಲಿ ಯಾರಾದ್ರೂ ಇರ್ಲಿ, ಅವ್ರ ಒಂದು ಲುಕ್ಕಿಗೆ ಎಲ್ಲ ಸೈಲೆಂಟ್ ಆಗ್ತಾರೆ ಅಂತ ಅಲ್ಲ. ನನಗೆ ತಲೆಯಲ್ಲಿ ಅದು ಓಡ್ತಾ ಇರಲಿಲ್ಲ. ಏನಾಗಿದೆ, ಇಲ್ಲಿ ಇರೋ ಮುಖ್ಯಮಂತ್ರಿ ಅವರು ನನಗೆ ಭಾಳ ಕ್ಲೋಸ್, ಅದು ಬೇರೆ ವಿಚಾರ. ಅವ್ರು ಯಾರೋ ಇನ್ನೊಬ್ರು ನಿಂತಿದ್ರು ಅನ್ಕೊಳ್ಳಿ ಅಲ್ಲಿ, ಇವ್ರು ಹಿಂಗೆ ಕಿರ್ಚಿ ನಾಳೆ ನನ್ನ ಮನೆಗೆ ಯಾವ್ದಾರು IT ರೇಟ್ ಬಂದ್ಬಿಟ್ಟು ರೇಡು ಯಾವನಿಗೆ ಬೇಕು ಹೇಳಿ, ಇಲ್ದಿರೋದನ್ನೆಲ್ಲ ಆನ್ಸರ್ ಮಾಡ್ತಾ ಕೂತಿರ್ಬೇಕು. ಏನೇನು ಏನಾಗುತ್ತೆ, ಏನು ಬೇಕಾದ್ರೆ ಅನ್ಕೊಂಬಿಡಲ್ಲ, ಬೇಕು ಅಂತ ಕೂಗ್ಸಿದ್ರು ನನ್ನ ಮಾತು. ಈಗ ಪಕ್ಕದಲ್ಲಿ ಯಾವ ನಾಲ್ಕು ಓಡ್ತಾನೆ ಗೊತ್ತಿಲ್ಲ, ನಮಗೆ ಯಾಕಬೇಕು, ನಾನೇನೋ ಹಿಂಗೆ ಇನ್ನೇರೋ ಅಂತ ಮಂದಾಡಿಂದ ಕೇಳ್ಕೊಂಡೆ. ಅದು ತಲುಪಿಟ್ಟವ್ರಿಗೆ ಸೈಲೆಂಟ್ ಆದರು. ಸೊ ಸುದೀಪ್ ಸರ್ ಕಣ್ಣಲ್ಲಿ ಹೇಳಿದ್ರು. ಬಟ್ ಅದು ಆ ಬೆಲೆ ಕೊಟ್ಟಿದ್ರಮ್ಮ. ಇನ್ನು ಚಿತ್ರದುರ್ಗದಲ್ಲಿ ಒಂದ್ಸತಿ ಹಂಗೆ ಆಯಿತು. ಐ ಥಿಂಕ್ ಯಡಿಯೂರಪ್ಪ ಅವರೇನೋ ಮಾತಾಡ್ತಾ ಇದ್ರು ಆ ಟೈಮಲ್ಲಿ. ಎಷ್ಟೋ ಲಕ್ಷ ಜನ ಅವತ್ತಲ್ಲಿ ನಮ್ಮ ವಾಲ್ಮೀಕಿ ಜನಾಂಗದ್ದು ಇದು ನಡೆಯುತ್ತೆ ಅಲ್ಲಿ. ಲಕ್ಷ ಜನ ಸೇರ್ತಾರಲ್ಲಿ, ಕಿರಿಸ್ತಾ ಇದ್ದಾರೆ ಅಂದ್ರಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಮಗೆ ಟೆನ್ಷನ್. ವಾಟ್ ಎವರ್ ಸಂಡರ್, ಇಟ್ಸ್ ಅನ್ ಆನರಬಲ್ ಚೀಫ್ ಮಿನಿಸ್ಟರ್, ವಿ ಶುಡ್ ರೆಸ್ಪೆಕ್ಟ್ ದಟ್ ಪೊಸಿಷನ್. ಎದ್ದು ನಿಂತು ನಾನು ದಯವಿಟ್ಟು ಸುಮ್ಮನೆ ಇರಬೇಕಿಲ್ಲ ಅಂತಂದ್ಮೇಲೆ ಸೈಲೆಂಟ್ ಆದರು. ಸೈಲೆಂಟ್ ಆದಮೇಲೆ ಅವರು ಮಾತಾಡಿದ್ರು. ಮಾತಾಡಿ ಓಕೆ
ಕೆಲವು ಟೆನ್ಷನ್ ಏರಿಯಾಗಳು, ಹೈ ಸೆನ್ಸಿಟಿವ್ ಝೋನ್ಸ್. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಫಸ್ಟ್ ಸಿನಿಮಾ ನೋಡಿದ್ದು ಸರಸ್ವತಿ ಸೈಕಲ್ ತುಳ್ಕೊಂಡು ಹೋಗಿ ನೈಟ್ ಶೋ ಆಗಿದ್ದರಿಂದ ಹುಚ್ಚ ಸರ್. ಹುಚ್ಚ ಸಿನಿಮಾ ನೋಡಿದಾಗಿಂದ ಫ್ಯಾನ್ ಹಂಗೆ ಆಚೆ ಬಂದು ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡು ಮತ್ತೆ ವಾಪಸ್ ಹೋಗ್ತೀನಿ ನಾನು. ಅದು ಹುಚ್ಚ ಸಿನಿಮಾ ನನ್ನ ಫ್ಯಾನ್ ಆಗಿದೆ ಆ ಸಿನಿಮಾಗೆ. ಹುಚ್ಚ ಅನ್ನೋದು ಅದು ಒಂದು ತನ್ನದೇ ಆದ ಬ್ರ್ಯಾಂಡ್ ಅನ್ನ ಸೃಷ್ಟಿಸಿಕೊಳ್ಳುವಂತಹ ಒಂದು ಹೆಸರು. ಹುಚ್ಚ ಸಿನಿಮಾನ ನಾನು ಪಿರಿಯಾಪಟ್ಟಣದಲ್ಲಿ ನೋಡಿದ್ದೆ ಸರ್. ಫಸ್ಟ್ ಸಿನಿಮಾ ನಿಮ್ಮದು ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು. ಅದಾದಮೇಲೆ ಅಂದರೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಅಂದರೆ ಅವರು ಯಾವಾಗಿನ ಸ್ಪರ್ಶ ಬಂದಿತ್ತು ನೋಡಿರಲ್ಲ. ಇವ್ರದ್ದು ಹೊಸೊಬ್ರು ನಾನು ಬರಲ್ಲ ಅಂತಿದ್ರು. ಇಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ. ಹೋದ್ಮೇಲೆ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಹಾಗೆ ಅಲ್ಲ ಸರ್ ಮಾತಾಡೋದು. ಬಟ್ ನಾನು ಹುಚ್ಚನ ಪಿರಿಯಾಪಟ್ಟಣದಲ್ಲಿ ಥಿಯೇಟರ್ ನೋಡಿ ಅವಾಗಿಂದ ಸರ್, ಅವಾಗ ಯೂಟ್ಯೂಬ್ ಬರ್ತಾಯಿತ್ತು. ಯೂಟ್ಯೂಬಲ್ಲಿ ನೀವು ಹೆಡ್ ಶೇವ್ ಮಾಡಿದ್ರಿ, ಅವಾಗಿಂದ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಅಲ್ಲಿ ಅಷ್ಟು ಚೆನ್ನಾಗಿ ಆ ಥರ ಇರೋರನ್ನ ಊರಲ್ಲಿ ಹುಡುಕ್ತಾ ಇದ್ರ, ತಲೆಗಿಲ್ಲ ಬೋಳಿಸ್ಕೊಂಡು ಚೇರ್ ಹಾಕೊಂಡು ಇಂಥವ್ರೇ ಬೇಕು ಅಂತ? ಇಲ್ಲ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಹಸ್ಬೆಂಡಿಗೆ ಆ ಥರ ಗೆಟಪ್ ಯಾವ ಥರ? ಇಲ್ಲ ಆ್ಯಕ್ಚುಲಿ ಅದು ನೋಡಿದಾಗ ನಮಗೆ ಬೇಜಾರಾಯ್ತು. ಅಂದರೆ ಅಷ್ಟು ಚೆನ್ನಾಗಿದ್ರಲ್ಲ ನೋಡಿ, ಅಂದರೆ ಆ ಕ್ಯಾರೆಕ್ಟರ್ಗೋಸ್ಕರ ನೀವು ಮಾಡಿದ್ದು. ಅಂದರೆ ಹುಚ್ಚ ಎಷ್ಟು ಇನ್ಫ್ಲೂಯೆನ್ಸ್ ಆಯಿತು ಅಂತ ಸರ್. ಪ್ರತಿಯೊಬ್ಬರಿಗೂ ಅಷ್ಟು ಚೆನ್ನಾಗಿದ್ದವರು, ಆ ಡೆಡಿಕೇಟೆಡ್ ಆಗಿ ಅವರು ಹೆಡ್ ಶೇವ್ ಮಾಡಿ ಯೂಟ್ಯೂಬಲ್ಲಿ ನೋಡಿದಾಗ ಸರ್ ಹಿಂಗೆ ಅಂದರೆ ಅವಾಗೆಲ್ಲ ನಿಂತ್ಕೊಂಡು ಮಜಾ ಇದೆ. ಇದ್ರದ್ದು ಒಂದು ಎಪಿಸೋಡ್ ಹೇಳಬೇಕು. ನಾನು ಮೇಲ್ಕೋಟೆಯಲ್ಲಿ ಇದ್ದೀವಿ, ಮೇಲ್ಕೋಟೆ ಶೂಟಿಂಗ್ ನಡೀತಾ ಇದೆ. ಈ ಥರ ಅದೇ ಅಸೈಲಮ್, ಅದನ್ನೆಲ್ಲ ಓಡಿಸಿ ಚೈನ್ಗಿನ್ ಹಾಕಿ ಕೂತಂದ್ರೆ 200-300 ಜನ ಇದ್ದೀವಿ ಅದೇ ಥರ. ನಾನು ಕೂತಿದ್ದೀನಿ ಅದರಲ್ಲಿ. ಕೂತಿರ್ಬೇಕಾದ್ರೆ ಅಲ್ಲಿಂದ ಅಲ್ಲಿ ಶಾರ್ಟ್ ಇಡ್ತಾಯಿದ್ರು, ನಾನು ಕೂತ್ಕೊಂಡಿದ್ದೀನಿ. ಒಂದು ಆ್ಯಪಲ್ ತಿಂತಾಯಿದ್ದೆ ನಾನು, ಹಂಗೆ ತಿನ್ನೋದೇನೋ ಮಾಡೋ ಹಂಗೆ ತಿಂತಾಯಿದ್ದೆ. ಯಾರೋ ಬಂದರು, ಬಂದೆಲ್ಲ ನೋಡ್ತಾ ಸರ್ ಯಾರು ಸರ್ ಪಿಕ್ಚರ್ ಹೀರೋ ಅಂದರು. ಓಂ ಪ್ರಕಾಶ್ ಅದಿದಾರಲ್ರಿ ಅಂದರು. ಅವ್ರು ಯಾರು ಅಂತ ನೋಡಿದ್ ನನ್ನ ಕಡೆ 5-6 ಜನ ಅದು ಅಲ್ಲಿದ್ದಾರಲ್ಲ ಅದು ನಾನು ಕೈ ಎತ್ತದೆ ಹಿಂಗೆ ನಾನೇ ಅಂತ ಅಂದ್ಬಿಟ್ಟು ಹೆಂಗೆ ಕೆಟ್ಟದಾಗಿ ನೋಡಿದ್ರು ಅಂದ್ರೆ ನನಗೆ ಇವನ ಅಂದ್ಬಿಟ್ಟು ಏನ ಹಿಂಗೆ ಅವನು ಸರ್ ಇದೇನು ತಿಕ್ಕಲು ಪಿಕ್ಚರ. ಓಂ ಪ್ರಕಾಶ್ ರಾವ್ ಬರೇ ಅವ್ರು ಉತ್ತರ ಕೊಡೋದು ಹಂಗೆ ಇರುತ್ತೆ. ಹೌದೌದು, ಎಲ್ಲರೂ ತಿಕ್ಕಲ್ಗಳೆಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ, ನಾನು ದೊಡ್ಡ ತಿಕ್ಕಲಾಗಿ ಹೋಗಿ ಅದು ಆ ಮೇಲ್ಕೋಟೆಯಲ್ಲಿ ಹೆಂಗಿತ್ತು ಅಂದರೆ ಅವಾಗ ಸಾಂಗ್ ಇನ್ನೂ ಹಾಕಿರಲಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಇದೆ ಅಮ್ಮ, ಯಾರೋ ಗೀಚಿ ಹೋದ ಬ್ಯಾಕ್ಗ್ರೌಂಡಲ್ಲಿ ಇದೆ, ಇನ್ನೂ ಸಾಂಗ್ ಬಂದಿಲ್ಲ. ಆಕ್ಷನ್ ಅನ್ನೋಕ್ಕೂ ಎಲ್ಲ ಒಂದು ಸೌಂಡ್ ಮಾಡ್ತಾರೆ ಗೊತ್ತಾ ಎಲ್ಲರೂ. ಆ ಶಾರ್ಟ್ ಇವತ್ತು ಹೇಳ್ತೀನಿ ನಮಗೆ. ಓಂ ಪ್ರಕಾಶು ಎಷ್ಟು ಪಾಪ ಅವರು ಆ ಟೈಮಲ್ಲಿ ಕೋಪ ಬರೋದು, ಮುಚ್ಚರ ಬಾಯಿ ಸೌಂಡ್ ಮಾಡ್ದೆ ಮಾಡ್ರೆ ಅಂದ್ಬಿಟ್ಟು ಅವರು. ಆಮೇಲೆ ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ಬಂತು, ಯಾರು ಅಂತ ಎಲ್ಲ ಹಿಂಗಂತ ಶಾರ್ಟ್ ತೆಗಿಬೇಕಾದ್ರೆ ಆರ್ಟಿಸ್ಟ್ಗಳೆಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಅಂದ್ರೆ ಅವರೆಲ್ಲ ಜೋಕ್ ಮಾಡೋದು, ಸುಮ್ಮನೆ ನಗಾಡೋದು ಎಲ್ಲ ಇತ್ತಲ್ಲ. ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಅಲ್ಲಿ ಯಾರಾದ್ರೂ ಶೂಟಿಂಗ್ ನೋಡೋರು ನಿಂತಿದ್ರಮ್ಮ, ಯಾರು ಈ ಪಿಕ್ಚರ್ ನೋಡಬಾರ್ದು ಅಂತ ಅಲ್ಲೇ ಡಿಸೈಡ್ ಮಾಡಿರೋರು. ಈಗ ಯಾವ ಪಿಕ್ಚರ್ ಅಂದರೆ AK-47 ಎಂತೆಂಥ ಸಿನಿಮಾ ತೆಗಿರು ಓಂ ಪ್ರಕಾಶ್ ಅವರು. ಈ ಹುಚ್ಚ ಇಟ್ಕೊಂಡು ಅವ್ನು ಬಂತು ಚೆನ್ನಾಗಿ ಕೇಳಿ ಏನು ಎಲ್ಲ ತಿಕ್ಕಳು ಹಾಕೊಂಡು ಪಿಕ್ಚರ್ ತೆಗಿದ್ದಾರೆ. ಆ ಸಿನಿಮಾ ಎಷ್ಟು ದೊಡ್ಡ ಮೈಲಿಗಲ್ಲು ಸರ್. ಇವತ್ತು ಯಾರು ಮರೆಯೋಕ್ಕಾಗದಿರುವಂತಹ ಸಿನಿಮಾ ಅಂದರೆ ಹುಚ್ಚ. ಉಲ್ಟಾ ಹೊಡೆದಿತ್ತು ಅಂದ್ಕೊಳ್ಳಿ, ಎಲ್ಲ ಚೆನ್ನಾಗಾಯ್ತು. ಇವತ್ತು ಹೊಗಳ್ತಾ ಇದ್ದೀರಾ ನೀವು. ಏನಾದ್ರು ಉಲ್ಟಾ ಹೊಡೆದಿದ್ರೆ ಅಷ್ಟು ಜನ ಇವತ್ತಿಗೂ ಮೇಲ್ಕೋಟೆಯಲ್ಲಿ ಇರ್ತಾ ಇದ್ವಿ ನಾವು. ಹಾಗೆ ಆಡ್ಕೊಂಡು ಫೈನಲ್ ಎಲ್ಲ ಕರ್ಕೊಂಡೋಗಿ ಬಿಟ್ಟಿರೋದು ನಮ್ಮನ್ನು. ತುಂಬ ತರಲೆ ಮಾಡ್ತಾ ಇದ್ರಾ ನೀವು? ಈ ಚಕ್ರವರ್ತಿ ಇವತ್ತಿಗೂ ಮಾಡ್ತಾರೆ, ನಾನು ಅವಾಗ ಮಾಡ್ತೇನೆ. ಮಾಡೋ ಟೈಮಲ್ಲಿ ಮಾಡಿದ್ದೀನಿ. ಡ್ರೋನ್ ಶೋ ಪಾಪ ಅರೇಂಜ್ ಮಾಡಿ ಆತವತ್ತು ಸಿಕ್ಕಾಬಡೆ ಸ್ಪೆಷಲ್ ಆಗಿತ್ತು. ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ಕೇಳಿದ್ರು ಹೇಗಿದೆ ಅಂತ, ತುಂಬ ಚೆನ್ನಾಗಿತ್ತು ಹಾಗೆ ಅಂದ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಮಾತಾಡ್ತಾ ಅದು ಕಾರ್ ಏನು ಹೇಳಿಲ್ವಾ ನಾನು ಇದನ್ನು ಹೇಳಿದ್ನಲ್ಲ ಅಂತ. ಎಲ್ಲರೂ ಎಷ್ಟು ಬೇಜಾರಾಗ್ಬಿಟ್ಟಿದ್ರೆ ಇಷ್ಟೆಲ್ಲ ಒದ್ದಾಡಿ ಮಾಡಿ CCL ಆಡಿದ್ರೆ ಹಿಂಗಾಗಿದೆ, ಒಂದು ಇಡೀ ಬಾಡಿ ಮಸಾಜ್ ತೊಗೊಂಡು ಅಂದಾಗ ನಾನು ಹೋಗಿದ್ದೀನಿ. ಹೌದಾ ಕರೆಸಿದ್ದಾರೆ 3 ದಿನ ಬಟ್ಟೆಕಿನ ಕೆಡ್ದಾಗ ಮುಗಿತಾರೆ ನಮ್ಮನ್ನು. ನನಗೆ ಒಂದು ಬಟ್ಟೆಗೆ ಏನು ಫೀಲಿಂಗ್ ಬರ್ಬೋದು ಒಬ್ಬ ಡೋಬಿ ಕೈಲಿ ಕೊಟ್ಟರೆ ಅನ್ನೋದು ಫೀಲ್ ಆಯಿತು ನನಗೆ. ಬಾಳೆ ಹಾಕೆಲ್ಲ 2 hours ಆದರೂ ಅಂಡಲ್ಲಿ ನೀರು ಹಾಕ್ತಾರೆ, ತಿಕ್ತಾರೆ. ಅಂಡಲ್ಲಿ ನೀರು ಹಾಕಿ ನಾನು ಯೋಚನೆ ಮಾಡೋದು
ಈ ಕರ್ಮಕ್ಕೆ ಯಾಕೆ ಇಷ್ಟು ಹಚ್ತೀಯಮ್ಮ, ಇಷ್ಟೊಂದು ಮನುಷ್ಯರ ಇವರೆಲ್ಲ ಚಾನ್ಸ್ ಇಲ್ಲ.